ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಕಂದಾಸ್ ವ್ಲಾಗ್. ನಾನು ನಿಮ್ಮ ವಾಣಿ. ಈ ದಿನ ಧನುರ್ಮಾಸ ಎಂದರೇನು, ಧನುರ್ಮಾಸವನ್ನು ನಾವು ಹೇಗೆ ಆಚರಿಸಬೇಕು, ಜೊತೆಗೆ ಧನುರ್ಮಾಸದ ಮಹತ್ವ ಮತ್ತು ವಿಶೇಷ ಮಾಹಿತಿಯನ್ನು ಈ ದಿನ ನಾವು ತಿಳಿದುಕೊಳ್ಳೋಣ. ಬನ್ನಿ, ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಷ್ಟವಾಗಿದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಐ ಹೋಪ್ ನಿಮಗೆಲ್ಲರೂ ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಧನುರ್ಮಾಸ ಎಂದರೇನು ತಿಳಿಯೋಣ. ಬನ್ನಿ. ಹಿಂದೂ ಪಂಚಾಂಗದ ಪ್ರಕಾರ ನಕ್ಷತ್ರ ಮಂಡಲದಲ್ಲಿ ಪರಿಭ್ರಮಣೆ ಅವಲಂಬಿಸಿಕೊಂಡು 12 ಮಾಸಗಳನ್ನಾಗಿ ವಿಂಗಡಿಸಲಾಗಿದೆ. ಅದರಲ್ಲಿ ಧನುರ್ಮಾಸ ತುಂಬ ಪ್ರಾಶಸ್ತ್ಯವುಳ್ಳ ಮಾಸ. ಮಾಸಗಳಲ್ಲಿ 2 ವಿಧಗಳಾಗಿವೆ. ಸೌರಮಾನ ಮಾಸ ಹಾಗೂ ಚಂದ್ರಮಾನ ಮಾಸ ಎಂದು 2 ವಿಧ. ಚಂದ್ರಮಾನ ಮಾಸ ಎಂದರೆ ಶುಕ್ಲ ಪಕ್ಷದ ಪಾಡ್ಯದಿಂದ ಹಿಡಿದು ಅಮಾವಾಸ್ಯೆಯವರೆಗಿನ ದಿನಗಳನ್ನು ಚಂದ್ರಮಾನ ಮಾಸ ಎಂದು ಹೇಳಲಾಗುತ್ತದೆ. ಈ ಸಮಯದಲ್ಲಿ ದೇವರಿಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನಲ್ಲದೆ ಬೇರೆ ಯಾವುದೇ ಶುಭ ಕಾರ್ಯಗಳನ್ನು ಜರುಗಿಸುವುದಿಲ್ಲ. ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶಿಸಲು 1 ಮಾಸ ಅಂದರೆ ತಿಂಗಳು ಬೇಕಾಗುತ್ತದೆ. ಅದರಂತೆಯೇ ಸೂರ್ಯ ಧನುರಾಶಿಯಲ್ಲಿ ಪ್ರವೇಶ ಮಾಡಿ ಮಕರ ರಾಶಿಗೆ ಪ್ರವೇಶ ಮಾಡಲು 1 ಮಾಸ ಕಾಲಾವಕಾಶ ಬೇಕಾಗುತ್ತದೆ. ಇದನ್ನು ಧನುರ್ಮಾಸ ಎಂದು ಕರೆಯುತ್ತಾರೆ. ಧನುರ್ಮಾಸವನ್ನು ಶೂನ್ಯ ಮಾಸ ಮತ್ತು ಮಾರ್ಗಶಿರ ಮಾಸ ಅಂತ ಕೂಡ ಕರೀತಾರೆ. ಧನುರ್ಮಾಸದಲ್ಲಿ ಪ್ರತಿದಿನ ಸೂರ್ಯೋದಯಕ್ಕೂ ಮೊದಲು ಎದ್ದು ಶ್ರೀ ವಿಷ್ಣುವಿನ ಪೂಜೆಯೊಡನೆ ಶ್ರೀ ಮಹಾಲಕ್ಷ್ಮಿಯ ಸಹಸ್ರನಾಮದೊಂದಿಗೆ ಅರ್ಚನೆ ಮಾಡಿಕೊಂಡ್ರೆ ಸಂಪೂರ್ಣ ಪೂಜೆಯ ಫಲ ಮತ್ತು ಸಾಕಷ್ಟು ಸಿರಿ ಸಂಪತ್ತು ಒಲಿದು ಬರುತ್ತದೆ ಎಂದು ಪ್ರತೀತಿ ಇದೆ. ಮಹಾಪುಣ್ಯಕರವಾದ ಈ ಧನುರ್ಮಾಸದಲ್ಲಿ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪರಮಾತ್ಮನನ್ನು ಪೂಜಿಸಿ ನಮ್ಮ ಇಷ್ಟಾರ್ಥಗಳನ್ನು ಪಡೆದುಕೊಳ್ಳಬೇಕಾದುದು ನಮ್ಮ ಕರ್ತವ್ಯ. ಧನುರ್ಮಾಸ ಅಂದರೆ ಸೂರ್ಯನು ಧನಸ್ಸು ರಾಶಿಯಲ್ಲಿ ಕಾಣುವ 30 ದಿನಗಳ ಕಾಲವನ್ನು ಧನುರ್ಮಾಸ ಅಂತ ಕರೀತಾರೆ. ಈ 30 ದಿನಗಳ ನಂತರ ಸೂರ್ಯನು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವ ದಿನವನ್ನು ಮಕರ ಸಂಕ್ರಾಂತಿ ಎಂದು ಆಚರಿಸುತ್ತೇವೆ. ಈ ವರ್ಷದ ಧನುರ್ಮಾಸವು ಡಿಸೆಂಬರ್ 16ರಂದು ಪ್ರಾರಂಭಗೊಂಡು ಜನವರಿ 14ರಂದು ಕೊನೆಗೊಳ್ಳುತ್ತದೆ. ಅದರ ನಂತರ ಬರುವುದೇ ಸಂಕ್ರಾಂತಿ ಹಬ್ಬ. ಪುರಾಣ ಪ್ರಸಿದ್ಧಿಯಾದ ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಸರ್ವಶ್ರೇಷ್ಠವಾದ ಮಾಸ ಎಂದರೆ ಅದು ಧನುರ್ಮಾಸವೆಂದು ಹೇಳಿದ್ದಾರೆ. ಈ ಮಾಸದಲ್ಲಿ ಚಳಿಯು ಹೆಚ್ಚಿರುತ್ತದೆ. ಆದ್ದರಿಂದ ಅರುಣೋದಯ ಕಾಲದಲ್ಲಿ 1 ತಿಂಗಳುಗಳ ಕಾಲ ಸಿಹಿ ಅಥವಾ ಖಾರ ಪೊಂಗಲ್ ನೈವೇದ್ಯ ಮಾಡಿ ಅದನ್ನು ಸೇವಿಸುವುದು ಬಹಳ ಶ್ರೇಷ್ಠವಾದುದು. ಯಾಕೆಂದರೆ ಈ ಚಳಿಗಾಲದಲ್ಲಿ ತಮ್ಮ ದೇಹದ ಉಷ್ಣಾಂಶವನ್ನು ಹೆಚ್ಚಿಸುವ ಪದಾರ್ಥಗಳನ್ನು ಈ ಪೊಂಗಲ್ನಲ್ಲಿ ಬಳಸಿರುತ್ತೇವೆ. ಧನುರ್ಮಾಸದಲ್ಲಿ ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಭಗವಂತನನ್ನು ಹಾಗೂ ಶ್ರೀ ಮಹಾಲಕ್ಷ್ಮಿಯನ್ನು ಪೂಜಿಸಿದರೆ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ. ಈ ಧನುರ್ಮಾಸಕ್ಕೆ ಯಾಕೆ ಇಷ್ಟು ಮಹತ್ವ ಇದೆ ಅಂದರೆ, ಧನುರಾಶಿ ಅಧಿಪತಿ ಗುರುಗ್ರಹ ಅತ್ಯಂತ ಶುಭ ಗ್ರಹ ಅಂತ ಹೇಳ್ತಾರೆ. ಗೃಹಗ್ರಹದ ಮನೆಗೆ ಸೂರ್ಯ ಪ್ರವೇಶ ಮಾಡಿದ 1 ತಿಂಗಳ ಕಾಲ ಅತ್ಯಂತ ಶುಭ ಕಾಲ ಅಂತ. ಆ ಸಮಯದಲ್ಲಿ ದೇವಲೋಕದಲ್ಲಿ ಬ್ರಾಹ್ಮಿ ಮುಹೂರ್ತ ಶುರುವಾಗುತ್ತೆ. ದಕ್ಷಿಣಾಯನ ದೇವತೆಗಳಿಗೆ ರಾತ್ರಿಯಾಗಿದ್ದು ಈಗ ಅವರಿಗೆ ಬೆಳಗ ಮುಂಜಾನೆ ಈ ಮುಹೂರ್ತ ಅಲ್ಲಿ ಪ್ರಾರಂಭವಾಗುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲ ದೇವಾನುದೇವತೆಗಳು ಬೆಳಿಗ್ಗೆ ಬೇಗ ಎದ್ದು ಭಗವಂತನ ಆರಾಧನೆ ಮಾಡುವ ಸಮಯ. ನಾವು ಕೂಡ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ನಮಗೆ ಎಲ್ಲ ರೀತಿಯ ಕಲ್ಯಾಣವಾಗುತ್ತೆ. ದಾರಿದ್ರ್ಯ ಬೇಗ ಹೊರಟೋಗ್ಬೇಕಂದ್ರೆ ಈ ಧನುರ್ಮಾಸದಲ್ಲಿ ನಿತ್ಯ ಎದ್ದು ಯಾರು ಭಗವಂತನ ಆರಾಧನೆ ಮಾಡ್ತಾರೋ ವಿಷ್ಣು ಪುರಾಣದಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಿದೆ. ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ನಿತ್ಯ ಎದ್ದು ಸ್ನಾನ ದಾನಾದಿಗಳನ್ನು ಮಾಡ್ತಾರೋ, ಯಾರು ಭಗವಂತನ ಪೂಜೆಯನ್ನು ಮಾಡ್ತಾರೋ, ನಿತ್ಯ ಪೂಜೆ ಮಾಡಿ ಹೆಸರು ಬೇಳೆಯನ್ನು ಹಾಕಿ ಹುಗ್ಗಿಯನ್ನು ಮಾಡಿ ಭಗವಂತನಿಗೆ ನೈವೇದ್ಯವನ್ನು ಮಾಡ್ತಾರೋ ಸಾಕ್ಷಾತ್ ಲಕ್ಷ್ಮೀದೇವಿ ಅವರ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾಳಂತೆ ಮತ್ತು ಸಂಕಷ್ಟಗಳು ದೂರ ಆಗುತ್ತೆ ಎಂದು ವಿಷ್ಣು ಪುರಾಣದಲ್ಲಿ ಉಲ್ಲೇಖವಿದೆ. ಇದೇ ಡಿಸೆಂಬರ್ 16ನೇ ತಾರೀಕಿನ ಮಂಗಳವಾರ ದ್ವಾದಶಿ ಸ್ವಾತಿ ನಕ್ಷತ್ರ ಅತ್ಯಂತ ಶುಭ ಯೋಗದಲ್ಲಿ ಧನುರ್ಮಾಸ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಸಹ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆಯನ್ನು ಮಾಡಿ ಧನುರ್ಮಾಸದ ಉಪಯೋಗವನ್ನು ಪಡೆದುಕೊಳ್ಳೋಣ. ಶ್ರೀ ವಿಷ್ಣು ಮತ್ತು ಶ್ರೀ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗೋಣ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು. ಹರೇ ಕೃಷ್ಣ.